Hello everyone, welcome to this video, and we are starting with the second unit of numerical and statistic methods for second semester BCA. We shall begin the class with a small problem. Okay. Suppose you know ಎಲ್ರೂ ಅಷ್ಟೇ ಮಕ್ಕಳದು ಗ್ರೋತ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಸಪೋಸ್ ಐ ಆಮ್ ಮಾನಿಟರಿಂಗ್ ದ ಗ್ರೋತ್ ಆಫ್ ಅ ಸ್ಮಾಲ್ ಬೇಬಿ. ಆ ಬೇಬಿ ಹುಟ್ಟಿದಲ್ಲಿಂದ 1 ವರ್ಷದವರೆಗೆ ಅದರ ವೆಯ್ಟ್ ಏನು ಅಂತ ನಾನು ಮಾನಿಟರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಐ ವಿಲ್ ಬಿ ಮಾನಿಟರಿಂಗ್ ದ ವೆಯ್ಟ್ ಎವ್ರಿ 2 months. ಸೊ ಐ ವಿಲ್ ಬಿ ಟೇಕಿಂಗ್ ಮೈ ಡೇಟಾ ಇನ್ ದ ಫಾರ್ಮ್ ಆಫ್ ಅ ಟೇಬಲ್. This will be the age in months and this will be the weight. For 0 months, that is ಹುಟ್ಟಿದ ತಕ್ಷಣ ಅದರ ವೆಯ್ಟ್ ಎಷ್ಟಿತ್ತಪ್ಪ ಅಂದರೆ ವೆಯ್ಟ್ KGsಲ್ಲಿ ನಾನು ತಗೊಳ್ತೀನಿ. ಸೇ ಅದೊಂದು 3 kgs ಇತ್ತು ಅಂತ ಇಟ್ಕೊಳ್ಳುವ. ಆ್ಯಂಡ್ ಫಾರ್ ದ ಸೆಕೆಂಡ್ ಮಂತಲ್ಲಿ ಪ್ರಾಬಬ್ಲಿ ಮೇ ಬಿ ಅರೌಂಡ್ 4.5 kg. ಆಮೇಲೆ 4th month probably some 5.5 kg. Then the 6th month say around 6.8 kg. ಆಮೇಲೆ the remaining ones ಎಷ್ಟು ಬೇಕಿನ್ನು 8, 10 and 12 months up to 1 year. ಸೊ 8 ಮಂತಲ್ಲಿ ಮೇ ಬಿ ಅರೌಂಡ್ 7 kg, ಆಮೇಲೆ ಒಂದು 7.5 ಆಯಿತು ಅಂತ ಇಟ್ಕೊಳ್ಳುವ. ಆಮೇಲೆ ಒಂದು 1 month ಆಗುವಾಗ 1 year ಆಗುವಾಗ ಅರೌಂಡ್ 8 kgs ಇತ್ತು ಅಂತ ನಾವು ಇಟ್ಕೊಳ್ಳುವ. ಅರೌಂಡ್ ದ ಸೇಮ್ ವೇಟ್ ಯೂಶುವಲ್ ಆಗಿ ಬೇಬೀಸ್ ಇರುತ್ತೆ. ಸೊ ಮೇ ಬಿ 1 yearಗೆ ದಿಸ್ ಮೈಟ್ ಬಿ ಅ ಲಿಟಲ್ ಹೈ, ಮೇ ಬಿ ಅರೌಂಡ್ 7.8 kgs ಇತ್ತು ಅಂತ ನಾವು ಇಟ್ಕೊಳ್ಳುವ. ಓಕೆ, ಸೊ ದಿಸ್ ಇಸ್ ದ ಡೇಟಾ ಐ ಹ್ಯಾವ್ ನೌ. ಈಗ ಈ ಡೇಟಾ ಪ್ರಕಾರ ನಾನು ನಿಮ್ಮನ್ನ ಕೇಳಿದರೆ ಮಗುದು ವೆಯ್ಟ್ 5 monthsಲ್ಲಿ ಎಷ್ಟಿದ್ದಿರಬಹುದು ಅಂತ ನಾನು ಕೇಳಿದರೆ ವಾಟ್ ಇಸ್ ದ ಆನ್ಸರ್ ಯು ಗೋಯಿಂಗ್ ಟು ಗಿವ್? 5 months. 5 months ಎಲ್ಲಿ ಬರುತ್ತೆ? 4 ಆದಮೇಲೆ 5, 5 ಆದಮೇಲೆ 6 ಬರುತ್ತೆ. ಸೊ 5 comes somewhere in between this. 5 comes in somewhere in between this. ಸೊ 5 monthsಲ್ಲಿ ಎಷ್ಟು ಇರ್ದಿರ್ಬೋದು? ವಾಟ್ ವಿ ಡೂ ಪ್ರಾಕ್ಟಿಕಲಿ, 4ಅಲ್ಲಿ 5.5 ಇತ್ತು, 6 monthsಲ್ಲಿ 6.8 ಆಯಿತು. ಸೊ ವಾಟ್ ಇಸ್ ದ ಡಿಫ್ರೆನ್ಸ್? ಎಷ್ಟು ಕೆ ಜಿ ಜಾಸ್ತಿ ಆಗಿದೆ? 1.3 kg ಜಾಸ್ತಿ ಆಗಿದೆ. ಸೊ 1.3 kgs ಜಾಸ್ತಿ ಆಯಿತು ಅಂದರೆ 2 ತಿಂಗಳಿಗೆ 1.3 kgs ಜಾಸ್ತಿ ಆಗಿದೆ. ಸೊ 1 ತಿಂಗಳಿಗೆ ಎಷ್ಟು ಜಾಸ್ತಿ ಆಗಿರ್ಬೋದು? ಮೇ ಬಿ ಅರೌಂಡ್ 0.6 or 0.7 kg ಜಾಸ್ತಿ ಆಗಿರ್ಬೋದು ಅಂತ. 5 monthsಲ್ಲಿ 0.7 kg ಜಾಸ್ತಿ ಆಯಿತು ಅಂತ ಹೇಳಿದರೆ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 6.1 kg ಅಂತ ನಾವು ಇನ್ಫರ್ ಮಾಡ್ಕೋತೀವಿ. ಸೊ this is the idea we do. And what is the basic idea we have? The baby is born, the baby's weight pattern ನಾವು ಅನಲೈಸ್ ಮಾಡ್ತೀವಿ. ಬೇಬಿ ವೆಯ್ಟ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಇಟ್ ಸ್ಟಾರ್ಟೆಡ್ ಫ್ರಮ್ 3 kgs, ಇಟ್ ಎಂಡೆಡ್ ಅಪ್ ಎಟ್ 7.8 kgs at the end of 12 months. ಸೊ ವಾಟ್ ಇಸ್ ದ ಕಾನ್ಸೆಪ್ಟ್? ನಮ್ಮ ಬ್ಯಾಕ್ ಎಂಡ್ ತಲೆಯಲ್ಲಿ ಏನು ಓಡ್ತಾ ಇದೆ? ಬೇಬಿ ವೆಯ್ಟ್ ಜಾಸ್ತಿನೇ ಆಗ್ತಾ ಇದೆ. ಹೇಗೆ ಜಾಸ್ತಿ ಆಗ್ತಾ ಇದೆ? ಇಟ್ ಇಸ್ ಇನ್ಕ್ರೀಸಿಂಗ್ ಆನ್ ಸಮ್ ಸ್ಕೇಲ್. ಓಕೆ, 0 to 2 months there is a drastic increase in the weight. ಆಮೇಲೆ ವೆಯ್ಟ್ ಇನ್ಕ್ರೀಸ್ ಆಗೋದು ಚುಚ್ಚುರೆ ಕಡಿಮೆ ಆಗ್ತಾ ಇದೆ. ಸೊ ಎಟ್ 6 months it was 6.8. 8 monthsಗೆ ಇಟ್ ಇಸ್ ಓನ್ಲಿ 7 now. ಸೊ ಎಷ್ಟಾಗಿದೆ? there is only 0.2 kg increase. 8 ಇಂದ 10ಗೆ there is only a 0.5 kg increase. 10 ಇಂದ 12ಗೆ there is only a 0.3 kg increase. Therefore, but 0 to 2 ಏನಾಗಿತ್ತು? there is a 1.5 kg increase. Therefore, baby's weight is increasing but not at the same rate. ಸ್ಟಾರ್ಟಿಂಗಲ್ಲಿ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ, ಆಮೇಲೆ ವೆಯ್ಟ್ ಇನ್ಕ್ರೀಸ್ ಆಗೋದು ಒಂಚೂರು ಕಡಿಮೆ ಆಗುತ್ತೆ, ಸ್ಲೋ ಆಗುತ್ತೆ. ಸೊ ದಟ್ ಈಸ್ ದ ಅನಾಲಿಸಿಸ್ ಆಫ್ ದ ಡೇಟಾ ವಾಟ್ ವಿ ಹ್ಯಾವ್. ದೇರ್ಫೋರ್ ಇಫ್ ಐ ವುಡ್ ಹ್ಯಾವ್ ಪ್ಲಾಟೆಡ್ ಅ ಗ್ರಾಫ್, ಎಕ್ಸಾಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇಲ್ಲ. ಸೊ ಇಫ್ ಐ ವುಡ್ ಹ್ಯಾವ್ ಪ್ಲಾಟೆಡ್ ಅ ಗ್ರಾಫ್ ಆಫ್ age versus weight, how would my graph look like? Starting ಅಲ್ಲಿ ಬೇಗ ಇನ್ಕ್ರೀಸ್ ಆಗ್ತಾ ಇದೆ. ಆಫ್ಟರ್ that the increase is a bit slow. Okay,
ಸೊ ಇಫ್ ಐ ಡ್ರಾ ಇಟ್ ಅ ಬಿಟ್ ಮೋರ್ ನೀಟ್ಲಿ, ಹೀಗೆ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ಒಂಚೂರು ಬೇಗ ಇನ್ಕ್ರೀಸ್ ಆಗ್ತಾ ಇದೆ, ದೆನ್ ದ ರೇಟ್ ಈಸ್ ಅ ಬಿಟ್ ಸ್ಲೋ. ಸೊ ಇದು 0 ಮಂತ್ಸಲ್ಲಿ, ಸೇ ದಿಸ್ ಇಸ್ ಪ್ರಾಬಬ್ಲಿ ಎಟ್ 6 ಮಂತ್ಸ್, ದಿಸ್ ಇಸ್ ಪ್ರಾಬಬ್ಲಿ ಅಟ್ 12 ಮಂತ್ಸ್ ಅಂತ ಇಟ್ಕೊಂಡ್ರೆ, if I want the data somewhere, say this is 2, 4, 6, 8, 10, 12, 2 months, 4 months, 6, 8, 10 and 12. 5 ಮಂತ್ಸಲ್ಲಿ ನಂಗೆ ಬೇಕು ಅಂದರೆ ನಾನು ಏನು ಮಾಡಬೇಕು, 5 ಮಂತ್ಸಲ್ಲಿ ಬರುತ್ತೆ, ಸಮ್ವೇರ್ ಇನ್ ಬಿಟ್ವೀನ್ ಇಸ್ ದ 5 ಮಂತ್ಸ್. ದೇರ್ಫೋರ್ 5 ಮಂತ್ಸಲ್ಲಿ ನಾನು ಈ ಗ್ರಾಫಿಗೆ ಮಾರ್ಕ್ ಮಾಡ್ಕೋತೀನಿ. ಈ ಗ್ರಾಫ್ ಯಾವ ವ್ಯಾಲ್ಯೂವನ್ನು ತೋರಿಸುತ್ತೆ ನನಗೆ, 5 ಮಂತ್ಸಿಗೆ ದಿಸ್ ವಿಲ್ ಬಿ ದ ವೇಟ್ at 5 months. Therefore, this is how we try to fetch more data from the given data. ಕೊಟ್ಟಿರೋ ಡೇಟಾ ಅದು ಇನ್ ಬಿಟ್ವೀನ್ ಡೇಟಾ, ವಾಟ್ ಇಸ್ ದ ರೇಂಜ್, 0 ಇಂದ 12 ಮಂತ್ಸ್ ರೇಂಜಲ್ಲಿ ನಮಗೆ ಡೇಟಾ ಕೊಟ್ಟಿದ್ದಾರೆ. ಆ 0 ಇಂದ 12 ಮಂತ್ಸ್ ರೇಂಜಲ್ಲಿ ಕೊಟ್ಟಿರೋ ಡೇಟಾ ಬೇಸಿಸ್ ಮೇಲೆ ನಾವು ವಿ ಕ್ಯಾನ್ ಫೈಂಡ್ ದ ಇಂಟರ್ಮೀಡಿಯೇಟ್ ಡೇಟಾ. 2, 4, 6, 8, 10, 12 ಅಲ್ಲಿ ಮಾತ್ರ ನಮಗೆ ಡೇಟಾ ಕೊಟ್ಟಿರೋದು. ದೇರ್ಫೋರ್ ಇದರದ್ದು ಪ್ಯಾಟರ್ನನ್ನು ನೋಡಿಕೊಂಡು ನಾನು 5 ಮಂತ್ಸಲ್ಲಿ ನೋಡ್ಬೋದು, 7 ಮಂತ್ಸಲ್ಲಿ ನೋಡ್ಬೋದು, 9 ಮಂತ್ಸಲ್ಲಿ ನೋಡ್ಬೋದು, 11 ಮಂತ್ಸಲ್ಲಿ ಕೂಡ ಬೇಬಿದು ವೇಟದು ಪ್ಯಾಟರ್ನನ್ನು ನಾನು ಎನಲೈಸ್ ಮಾಡ್ಬೋದು. ದಿಸ್ ಈಸ್ ದ ಬೇಸಿಕ್ ಆಫ್ ದ ಇಂಟರ್ಪೊಲೇಷನ್ ಥಿಯರಿ, ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಪರ್ಟಿಕ್ಯುಲರ್ ಯೂನಿಟ್. ಓಕೆ, and this process of finding the value of the data at some intermediate point of this given data, it is called as interpolation. ಏನು ಅಂತ ಕರಿತೀವಿ ನಾವು ಅದನ್ನು ನಾವು ಇಂಟರ್ಪೊಲೇಷನ್ ಅಂತ ಕರಿತೀವಿ. ಕೊಟ್ಟಿರೋ ಡೇಟಾ ಪಾಯಿಂಟ್ಸ್ ಇದು ಇನ್ ಬಿಟ್ವೀನ್ ಅಲ್ಲಿರೋ ಒಂದು ವ್ಯಾಲ್ಯೂ ಪಾಯಿಂಟ್ಗೆ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡೋದನ್ನು ನಾವು ಇಂಟರ್ಪೊಲೇಷನ್ ಅಂತ ಕರಿತೀವಿ. ಓಕೆ, ನಾವು ದೇರ್ ಇಸ್ ಒನ್ ಮೋರ್ ಕಾನ್ಸೆಪ್ಟ್. ಈಗೇನಾಯ್ತಪ್ಪ, ಸೇ 13 ಮಂತ್ಸಲ್ಲಿ ಎಷ್ಟಿದ್ದಿರ್ಬೋದು, 14 ಮಂತ್ಸಲ್ಲಿ ಎಷ್ಟಿದ್ದಿರ್ಬೋದು, ಇದೇ ಪ್ಯಾಟರ್ನ್ ಇದ್ದರೆ 1.5 ಇಯರ್ಸಿಗೆ ಎಷ್ಟಾಗಿದ್ದಿರ್ಬೋದು, ಅಂದರೆ 18 ಮಂತ್ಸಲ್ಲಿ ಎಷ್ಟಿರ್ಬೋದು. ಸಮ್ವೇರ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಡೇಟಾ ಆಫ್ಟರ್ ದಿಸ್. ಸೇ 13 ಮಂತ್ಸಲ್ಲಿ ಎಷ್ಟಿದ್ದಿರ್ಬೋದು ವೆಯ್ಟ್ ಅಂತ ನನಗೆ ಬೇಕಿತ್ತು. ಸೊ ವಾಟ್ ವಿ ಆರ್ ಡೂಯಿಂಗ್, ಈ ಪ್ಯಾಟರ್ನನ್ನೇ ಇಟ್ಕೊಂಡು ಇದೇ ಥರ ಇನ್ಕ್ರೀಸ್ ಆದರೆ 13 ಮಂತ್ಸಲ್ಲಿ ಎಷ್ಟಿದ್ದಿರ್ಬೋದು. ಸೇ ದಿಸ್ ಮೈಟ್ ಬಿ ದ ವ್ಯಾಲ್ಯೂ ಆಟ್ 13 ಮಂತ್ಸ್. ಈ 13 ಮಂತ್ಸಲ್ಲಿ ವ್ಯಾಲ್ಯೂ ಎಷ್ಟಿದ್ದಿರ್ಬೋದು ಅಂತ ನಾವೇನು ಫೈಂಡ್ ಔಟ್ ಮಾಡ್ತೀವಿ, ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಎಕ್ಸ್ಟ್ರಾಪೊಲೇಷನ್. ಕೊಟ್ಟಿರೋ ಡೇಟಾ ಪಾಯಿಂಟಿಂದ ಹೊರಗಡೆ ಇರುವಂಥ ಒಂದು ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡೋದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟ್ರಾಪೊಲೇಷನ್. ಎಕ್ಸ್ಟೀರಿಯರ್, ಹೊರಗಡೆ ಇರುವಂಥದ್ದು. ಇಂಟರ್ಪೊಲೇಷನ್ ಅಂದರೆ ಕೊಟ್ಟಿರೋ ಡೇಟಾ ಪಾಯಿಂಟ್ಸ್ ಇದು ಮಧ್ಯದಲ್ಲಿ ಒಂದು ಡೇಟಾ ಪಾಯಿಂಟಲ್ಲಿ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡೋದನ್ನು ಇಂಟರ್ಪೊಲೇಷನ್ ಅಂತ ಕರಿತೀವಿ. ನಾವು ಇದೇ ಥರದನ್ನು ನಾವು ವಾಟ್ ಇಸ್ ದ ಐಡಿಯಾ, ವಿ ಜಸ್ಟ್ ಟೇಕ್ ಅನ್ ಐಡಿಯಾ ಫ್ರಮ್ ದಿಸ್ ಎಕ್ಸಾಂಪಲ್ ಆ್ಯಂಡ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಐಡಿಯಾ ಏನಿತ್ತು ಈ ಎಕ್ಸಾಂಪಲಲ್ಲಿ, ದ ಬೇಸಿಕ್ ಐಡಿಯಾ ಈಸ್ ಆ್ಯಸ್ ದ ಏಜ್ ಬಿಕಮ್ಸ್ ಮೋರ್ ದ ವೇಟ್ ಆಲ್ಸೋ ಈಸ್ ಬಿಕಮಿಂಗ್ ಮೋರ್. ಪ್ಯಾಟರ್ನ್ ಏನಿತ್ತು, ಫಸ್ಟ್ ಇನಿಷಿಯಲ್ ಆಗಿ ಸ್ವಲ್ಪ ಬೇಗ ಆಗುತ್ತೆ, ಆಮೇಲೆ ಸ್ವಲ್ಪ ಸ್ಲೋ ಆಗಿ ವೇಟ್ ಇನ್ಕ್ರೀಸ್ ಆಗುತ್ತೆ. ಈ ಪ್ಯಾಟರ್ನನ್ನು ಇಟ್ಕೊಂಡು ನನಗೆ 5 ಮಂತಲ್ಲಿ ವೇಟ್ ಎಷ್ಟು ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ನಾವು ವಿ ವಿಲ್ ಗೋ ಟು ಅನದರ್ ಎಕ್ಸಾಂಪಲ್. ನಾವು ದಿಸ್ ಈಸ್ ಮೈ ಸೆಕೆಂಡ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಸೆಕೆಂಡ್ ಎಕ್ಸಾಂಪಲಲ್ಲಿ ಐ ವಿಲ್ ಬಿ ಟೇಕಿಂಗ್ ವೆಜಿಟೇಬಲ್. ಓಕೆ, ಏನು ತಗೊಳ್ಳೋಣ, ದ ಕರೆಂಟ್ ಒನ್ ಇಸ್ ಸೇ ಟೊಮೆಟೊ ಪ್ರೈಸ್ ಅಂತ ಇಟ್ಕೊಳ್ಳೋಣ. ಓಕೆ, ದೇರ್ಫೋರ್ ದಿಸ್ ಈಸ್ ಮೈ ಟೊಮ್ಯಾಟೊ ಪ್ರೈಸ್ ಆ್ಯಂಡ್ ದಿಸ್ ಈಸ್ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ನಾವು ಎನಲೈಸ್ ಮಾಡೋಣ. ದಿಸ್ ಇಸ್ ದ ಡೇಟಾ ವಾಟ್ ಐ ಹ್ಯಾವ್. ಯಾವ ಮಂತಲ್ಲಿ ಎಷ್ಟು ಪ್ರೈಸ್ ಇತ್ತು ಅಂತ ಎನಲೈಸ್ ಮಾಡೋಣ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಟೊಮೆಟೊ ಪ್ರೈಸಸ್ ಆರ್ ವೆರಿ ಲೋ. ಓಕೆ, ದೇರ್ಫೋರ್ ಹೇಗೆ ಚೇಂಜ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ದೇರ್ಫೋರ್ ವಿ ವಿಲ್ ಟ್ರೈ ಟು ಅನಲೈಸ್ ದ ಡೇಟಾ. ಸೇ ದಿಸ್ ಇಸ್ January, February, March, April, May and June. Okay, so January ಚೆನ್ನಾಗಿತ್ತು, everything was good. Therefore per kg the price would have been say 25 rupees ಇತ್ತು ಅಂತ ಇಟ್ಕೊಳ್ಳುವ ಜಾನ್ವರಿಯಲ್ಲಿ. ಫೆಬ್ರವರಿಯಲ್ಲಿ ಮೇ ಬಿ ಅರೌಂಡ್ 24.
ಓಕೆ, ಆರ್ ಲೆಟ್ಸ್ ಸೇ ಸಮ್ ಅರೌಂಡ್ 20th ಅಂತ ಇಟ್ಕೊಳ್ವಾ, ಮಾರ್ಚಲ್ಲೊಂದು 22 ಆಯಿತು ಅಂತ ಇಟ್ಕೊಳ್ವಾ, ಏಪ್ರಿಲಲ್ಲೊಂದು 17ಗೆ ಡ್ರಾಪ್ ಆಯಿತು ಅಂತ ಇಟ್ಕೊಳ್ವಾ, ಮೇ ಇಟ್ ಈಸ್ ವೆರಿ ಲೆಸ್, ಮೇ ಈಸ್ ಅರೌಂಡ್ ಸೇ 10 ಆಯಿತು ಅಂತ ಇಟ್ಕೊಳ್ವಾ ನಾವು. ಸೇ ಜೂನಲ್ಲಿ ಇನ್ನೊಂದು 12 ಆಗಬಹುದು ಅಂತ ಇಟ್ಕೊಳ್ವಾ. ಸೊ ದೀಸ್ ಇಸ್ ದ ಟೊಮೆಟೊ ಪ್ರೈಸ್. ಓಕೆ, ನಾ suppose I want to find somewhere in between data. ಓಕೆ, ನಾವು ಈಗ ಇಲ್ಲ ಎಕ್ಸ್ಟ್ರಾಪೊಲೇಷನ್ ಮಾಡ್ಕೊಳ್ವಾ ನಾವು. ಸೇ ನನಗೆ ಜುಲೈಯಲ್ಲಿ ಏನಾಗುತ್ತೆ ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ಜುಲೈಯಲ್ಲಿ ಏನಿರ್ಬೋದಪ್ಪ ಟೊಮೆಟೊ ಪ್ರೈಸ್ ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ನಾವು ಸಪೋಸ್ somebody asks you this, ಏನಿರ್ಬೋದಪ್ಪ ಟೊಮೆಟೊ ಪ್ರೈಸ್ ಅಂತ, ಏನು ಮಾಡ್ತೀವಿ, ಡೇಟಾ ಅನಲೈಸ್ ಮಾಡ್ತೀವಿ, ಟ್ರೆಂಡ್ ಹೇಗಿದೆ ಪ್ರೈಸದು ಅಂತ. ಜಾನ್ವರಿ ಜಾಸ್ತಿ ಇತ್ತು, ಫೆಬ್ರವರಿ ಕಡಿಮೆ ಆಯಿತು, ಮಾರ್ಚ್ ಜಾಸ್ತಿ ಇತ್ತು, ಏಪ್ರಿಲ್ ಕಡಿಮೆ ಆಯಿತು, ಮೇ ಇನ್ನೂ ಕಡಿಮೆ ಆಯಿತು, ಜೂನಲ್ಲಿ ಜಾಸ್ತಿ ಆಯಿತು. ದೆರ್ ಇಸ್ ಅ ಫ್ಲಕ್ಚುಯೇಷನ್ ಇನ್ ದ ಡೇಟಾ. ಆಗ್ಲಿನ ಎಕ್ಸಾಂಪಲ್ ಥರ ಬೇಬಿ ವೇಟ್ ಒಂದೇ ಥರ ಇನ್ಕ್ರೀಸ್ ಆಗ್ತಾ ಹೋಗಿದೆ, ದರ್ ಇಸ್ ನೋ ಡಿಕ್ರೀಸ್ ದರ್ ಇಸ್ ಓನ್ಲಿ ಇನ್ಕ್ರೀಸ್ ಇನ್ ದ ವೇಟ್ ಓವರ್ there. But in my data now, suppose I am plotting this data, this is the month and this is the price axis ಅಂತ ಹಾಕ್ಕೊಂಡು ನಾನು ಪ್ಲಾಟ್ ಮಾಡಿದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ ಏನು ಅಂತ ಗೊತ್ತಿಲ್ಲ. therefore this is Jan, Feb, March, April, May, this is June and this is July. I don't know what is there. So this is 5, 10, 15, 20, 25. 5, 10, 15, 20 and 25. January it was 25, February it was say 20, March 22, say 22 is somewhere here, so March 22, this is the data. April 17, 15 is here, say 17 is somewhere here. May it is 10, May it is 10, June it is little more 12, July ಗೊತ್ತಿಲ್ಲ. therefore this is the price trend. ಓಕೆ, ಸೊ ಜಾನ್ವರಿ ಫಸ್ಟಿಗೆ ತೊಗೊಂಡಿದ್ದೆ ಎಲ್ಲ ಅಂತ ಇಟ್ಕೊಳ್ವಾ. ಜಾನ್ವರಿ ಫಸ್ಟಿಗೆ ಇಷ್ಟು, ಫೆಬ್ರವರಿ ಫಸ್ಟಿಗೆ ಇಷ್ಟು, ಮಾರ್ಚ್ ಫಸ್ಟಿಗೆ, ಏಪ್ರಿಲ್ ಫಸ್ಟಿಗೆ, ಮೇ ಫಸ್ಟ್, ಜೂನ್ ಫಸ್ಟ್, ಜುಲೈ ಫಸ್ಟಿಗೆ ಎಷ್ಟಾಗುತ್ತೆ ಅಂತ ನಾನು ಕಂಡುಹಿಡಬೇಕು. ಸೊ ಜಾನ್ವರಿ ಫಸ್ಟಿಗಿದ್ದ ಪ್ರೈಸ್ ಜಾನ್ವರಿ 15ಗೆ ಇರಬೇಕು ಅಂತಿಲ್ಲ, ಜಾನ್ವರಿ 26 ರಿಪಬ್ಲಿಕ್ ಡೇ ದಿನ ಆ ಪ್ರೈಸ್ ಇರಬೇಕು ಅಂತಿಲ್ಲ, ಫೆಬ್ರವರಿ ಫಸ್ಟಿಗಿದ್ದ 20 ರೂಪೀಸ್ ಫೆಬ್ರವರಿ 15ಗೆ ಅದಿರಬೇಕು ಅಂತಿಲ್ಲ, ಮಾರ್ಚಲ್ಲಿ ಕೂಡ ಮಾರ್ಚಿಗಿದ್ದ ಪ್ರೈಸ್ ಮಾರ್ಚ್ 20 ಅಷ್ಟೊತ್ತಿಗೆ 22 ರೂಪೀಸೇ ಇರಬೇಕು ಅಂತೇನಿಲ್ಲ ನಮಗೆ. therefore we don't know what is the variation in between these two values. ಓಕೆ, 25 ರೂಪೀಸಿಂದ ಜಾನ್ವರಿಯಲ್ಲಿ 20 ರೂಪೀಸಿಗೆ ಇಳಿದಿದೆ, ಬಟ್ ಅದು ಹೇಗೆ ಇಳಿದಿದೆ ಅಂತ ಗೊತ್ತಿಲ್ಲ. ಒಂದೊಂದೇ ರೂಪಾಯಿ ಕಡಿಮೆ ಆದರೆ ಹೀಗೆ ಇಳಿದಿರುತ್ತೆ. ಓಕೆ, ಫೆಬ್ರವರಿಯಿಂದ ಮಾರ್ಚಿಗೆ ಜಾಸ್ತಿ ಆಗಿದೆ, ಒಂದೊಂದೇ ರೂಪಾಯಿ ಜಾಸ್ತಿ ಆಗಿದ್ರೆ, ಚೂರೇ ಜಾಸ್ತಿ ಆಗಿದ್ರೆ ದ ಪ್ರೈಸ್ ವಿಲ್ ಬಿ ಲೈಕ್ ದ್ಯಾಟ್, ದ ಟ್ರೆಂಡ್ ವಿಲ್ ಬಿ ಲೈಕ್ ದ್ಯಾಟ್. ಮಾರ್ಚಿಂದ ಏಪ್ರಿಲಿಗೆ ದೆರ್ ಇಸ್ ಅ ಡಿಕ್ರೀಸ್, ಮಾರ್ಚಿಂದ ಏಪ್ರಿಲಿಗೆ ದೆರ್ ಇಸ್ ಅ ಬಿಗ್ ಡಿಕ್ರೀಸ್. ಬಟ್ ಮಾರ್ಚ್ ಫಸ್ಟಿಗೆ ಇಲ್ಲಿತ್ತು, ಸೇಮ್ ಮಾರ್ಚ್ 15ಗೆ ಇಲ್ಲಿದ್ದಿರ್ಬೋದು, ಏಪ್ರಿಲ್ ಫಸ್ಟ್ ಹೊತ್ತಿಗೆ ಇಲ್ಲಿಗೆ ಬಂದಿರ್ಬೋದು. ಓಕೆ, ಇದು ಕಡಿಮೆ ಹಾಕ್ಕೊಂಡೇ ಹೋಗಿಲ್ಲ, ಮಾರ್ಚ್ ಸ್ಟಾರ್ಟಿಂಗಿಂದ ಇನ್ನೂ ಜಾಸ್ತಿಯಾಗಿ ಮತ್ತೆ ಕಡಿಮೆ ಆಗಿರ್ಬೋದು. therefore there is a chance of this. ಏಪ್ರಿಲಿಂದ ಮೇಗೆ ಸುಮ್ಮನೆ ಇಳ್ಕೊಂಡು ಹೋಗಿದ್ರೆ ಹೀಗೆ ಹೋಗಿರುತ್ತೆ, ಏಪ್ರಿಲ್ 15th ಅಷ್ಟೊತ್ತಿಗೆ ತುಂಬ ಕೆಳಗಡೆ ಹೋಗಿ ಮತ್ತೆ ಮೇ ಫಸ್ಟ್ ಹೊತ್ತಿಗೆ ಜಾಸ್ತಿ ಆಗಿದ್ರೆ ಹೀಗೆ ಹೋಗಿರುತ್ತೆ. ಆ್ಯಂಡ್ ಪ್ರಾಬಬ್ಲಿ ಮೇ ಟು ಜೂನ್ ನೀಟಾಗಿ ಇನ್ಕ್ರೀಸ್ ಆಗಿದೆ ಅಂದರೆ ಹೀಗಿರುತ್ತೆ. ದಿಸ್ ವಿಲ್ ಬಿ ದ ಟ್ರೆಂಡ್ ಆಫ್ ಮೈ ಫಂಕ್ಷನ್. ಓಕೆ, ಸೊ now this is not a uniform increase or a uniform decrease. okay, so January to February ಅದು ಲೀನಿಯರ್ ಆಗಿ ಡಿಕ್ರೀಸ್ ಆಗಿದೆ, ಒಂದು ಸ್ಟ್ರೇಟ್ ಲೈನಲ್ಲಿ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಜಾನ್ವರಿ 15th ಅಷ್ಟೊತ್ತಿಗೆ ಎಷ್ಟಿತ್ತಪ್ಪ ಅಂತ ನಾನು ಕಂಡುಹಿಡಿಯಲಿಕ್ಕೆ ಗೊತ್ತಾಗುತ್ತೆ. ಓಕೆ, ನಾವು ಮಾರ್ಚಿಂದ ಏಪ್ರಿಲಲ್ಲಿ ದಿಸ್ ಇಸ್ ದ ಪ್ಯಾಟರ್ನ್ ವಿ ಹ್ಯಾಡ್. ಮಾರ್ಚ್ ಮೇಲೆ ಹೋಗಿ ಕೆಳಗಡೆ ಹೋಗಿದೆ. ಸೊ ಮಾರ್ಚ್ ಮಿಡ್ ಮಾರ್ಚಲ್ಲಿ ನನಗೆ ಪ್ರೈಸ್ ಎಷ್ಟಿತ್ತಪ್ಪ ಅಂದರೆ ನಾನು ಹೇಗೆ ಕಂಡುಹಿಡಿಯೋದು? ಐ ಶುಡ್ ಫೈಂಡ್ ಅ ಫಂಕ್ಷನ್ ವಿಚ್ ಇಸ್ ಜಾಯ್ನಿಂಗ್ ದೀಸ್ 2 ಪಾಯಿಂಟ್ಸ್. ಈ ಸ್ಟ್ರೇಟಾಗಿ ಹೋಗಿತ್ತಾ, ಇಲ್ಲ ಮೇಲೆ ಹೋಗಿ ಕೆಳಗಡೆ ಹೋಯ್ತಾ, ಇಲ್ಲ ಕೆಳಗಡೆ ಹೋಗಿ ಮೇಲೆ ಬಂತಾ ಅಂತ ನಾನು ನೋಡಿಕೊಂಡು ದೆನ್ ಓನ್ಲಿ ಐ ಕ್ಯಾನ್
approximate a value of what happened at in between March and April. ಈ ಫಂಕ್ಷನ್ ಗೊತ್ತಿದ್ರೆ ಮಾತ್ರ ಸೇಮ್ ಆಗಿ ಹೋಗಿತ್ತು ಅಂದರೆ ದಿಸ್ ಇಸ್ ದ ಫಂಕ್ಷನ್ ಐ ಹ್ಯಾವ್, ದೇರ್ಫೋರ್ ದಿಸ್ ವಿಲ್ ಬಿ ದ ಪ್ರೈಸ್. ಕಡಿಮೆ ಆಗಿ ಮತ್ತೆ ಏಪ್ರಿಲ್ ಫಸ್ಟ್ ಅಷ್ಟೊತ್ತಿಗೆ ಜಾಸ್ತಿ ಆಯಿತು ಅಂದರೆ ದಿಸ್ ಇಸ್ ದ ಪ್ರೈಸ್ ಇನ್ ಬಿಟ್ವೀನ್ ಮಾರ್ಚ್ ಆ್ಯಂಡ್ ಏಪ್ರಿಲ್. ಜಾಸ್ತಿಯಾಗಿ ಕಡಿಮೆ ಆಯಿತು ಅಂದರೆ ದಿಸ್ ಇಸ್ ದ ಪ್ರೈಸ್ ಇನ್ ಬಿಟ್ವೀನ್ ಮಾರ್ಚ್ ಆ್ಯಂಡ್ ಏಪ್ರಿಲ್. ದೇರ್ಫೋರ್ depending on the function which is joining these 2 points, I can find what is the value in between March and April. Exactly, this is our interpolation. ಏನಪ್ಪ ಮಾಡ್ತೀವಿ ಅಂತ ಹೇಳಿದ್ರೆ, once the data points are given to us, once these data points are given to us, these are the only points which are given to us, okay, we shall try to join these points by a particular function. Okay, ಲಾಸ್ಟ್ ಟೈಮ್ ಬೇಬಿ ವೆಯ್ಟಲ್ಲಿ ಒಂದೇ ಥರ ಇನ್ಕ್ರೀಸ್ ಆಗ್ತಾ ಇತ್ತು, ದೇರ್ಫೋರ್ ಒಂದು ಕರ್ವಲ್ಲಿ ನಾವು ನೀಟಾಗಿ ಜಾಯಿನ್ ಮಾಡ್ಕೊಂಡು ಹೋದ್ವಿ. ಬಟ್ ವೆನ್ ಐ ಟಾಕ್ ಅಬೌಟ್ ಪ್ರೈಸ್ ಟ್ರೆಂಡ್ಸ್ ದೆರ್ ಇಸ್ ಅ ಕನ್ಫ್ಯೂಷನ್. ಹಾಗೆ ಇಳಿತಾ, ಜಾಸ್ತಿಯಾಗಿ ಇಳಿತಾ, ಕಡಿಮೆಯಾಗಿ ಜಾಸ್ತಿ ಆಯಿತಾ, ದೇರ್ಫೋರ್ ದೆರ್ ಇಸ್ ಅ ಕನ್ಫ್ಯೂಷನ್ ಓವರ್ ಹಿಯರ್. ದೇರ್ಫೋರ್ ವಿ ಶುಡ್ ಟ್ರೈ ಟು ಫೈಂಡ್ ಅ ಫಂಕ್ಷನ್ ಆರ್ ಅ ಕರ್ವ್ ವಿಚ್ ಈಸ್ ಬೆಸ್ಟ್ ಫಿಟ್ಟಿಂಗ್ ಇನ್ ಟು ದೋಸ್ ಡೇಟಾ ಪಾಯಿಂಟ್ಸ್. ಈ ಪ್ರೈಸ್ ಟ್ರೆಂಡಿಗೆ ಮ್ಯಾಚ್ ಆಗುವಂಥ ಒಂದು ಪ್ರಾಪರ್ ಆಗಿರೋಂಥ ಒಂದು ಫಂಕ್ಷನನ್ನು ನಾನು ತಗೊಂಡು ಬಂದು ಆ ಫಂಕ್ಷನನ್ನು ಡ್ರಾ ಮಾಡಿಕೊಂಡು, ಆ ಫಂಕ್ಷನ್ ಡ್ರಾ ಮಾಡಿದ ಮೇಲೆ ಅದರ ಬೇಸಿಸಲ್ಲಿ ವಿ ಆರ್ ಟ್ರೈಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ಇನ್ ಬಿಟ್ವೀನ್ ದ ಡೇಟಾ ಪಾಯಿಂಟ್ಸ್. ಬಿಟ್ವೀನ್ ದ ಡೇಟಾ ಪಾಯಿಂಟ್ಸಲ್ಲಿ ಈ ಫಂಕ್ಷನನ್ನು ಪ್ಲಾಟ್ ಮಾಡಿಕೊಂಡು ಆಮೇಲೆ ಆ ಫಂಕ್ಷನಿಗೆ ಎಷ್ಟಿದ್ದಿರ್ಬೋದು ಅಂತ, ಈ ಪಾಯಿಂಟಲ್ಲಿ ವ್ಯಾಲ್ಯೂ ಎಷ್ಟಿದ್ದಿರ್ಬೋದು ಅಂತ ನಾವು ಅಪ್ರಾಕ್ಸಿಮೇಟ್ ಮಾಡ್ತೀವಿ. This is our interpolation. Okay, it is not as simple as ಸುಮ್ಮನೆ ಇನ್ಕ್ರೀಸ್ ಆಗುತ್ತೆ, ಸುಮ್ಮನೆ ಜಾಸ್ತಿ ಕಡಿಮೆ ಆಗುತ್ತೆ ಅಂತಲ್ಲ. Therefore, depending on the function I join these points, the value also will change. That is exactly I told here. ಮಾರ್ಚ್ ಮತ್ತು ಏಪ್ರಿಲ್ ಮಧ್ಯದಲ್ಲಿ ಪ್ರೈಸ್ ಎಷ್ಟಿತ್ತಪ್ಪ ಅಂತ ಹೇಳಿದರೆ, ನಾನು ಯಾವ ಫಂಕ್ಷನ್ ಡ್ರಾ ಮಾಡ್ತೀನಿ ಆ ಫಂಕ್ಷನ್ ಮೇಲೆ ನನಗೆ ಪ್ರೈಸಸ್ ನನಗೆ ಸಿಗುತ್ತೆ. ಸ್ಟ್ರೇಟಾಗಿ ಜಾಯಿನ್ ಮಾಡಿದರೆ ದಿಸ್ ವಿಲ್ ಬಿ ದ ಪ್ರೈಸ್ ಇನ್ ಬಿಟ್ವೀನ್ ಮಾರ್ಚ್ ಆ್ಯಂಡ್ ಏಪ್ರಿಲ್. ಈ ಥರ ಕೆಳಗೆ ಬಂದ ಮೇಲೆ ಹೋದರೆ ದಿಸ್ ವಿಲ್ ಬಿ ದ ಪ್ರೈಸ್ ಇನ್ ಬಿಟ್ವೀನ್ ಮಾರ್ಚ್ ಆ್ಯಂಡ್ ಏಪ್ರಿಲ್. ಇಲ್ಲಿ ಮೇಲೆ ಬಂದು ಕೆಳಗಡೆ ಹೋದರೆ ದಿಸ್ ವಿಲ್ ಬಿ ದ ಪ್ರೈಸ್ ಇನ್ ಬಿಟ್ವೀನ್ ಮಾರ್ಚ್ ಆ್ಯಂಡ್ ಏಪ್ರಿಲ್. Therefore, depending on the function I am joining these 2 data points, I will be getting the value of my problem, answer to my problem. Therefore, interpolation is nothing but a process of joining these data points by a suitable function. Suitable ಅಂದ್ರೆ ಏನು? ನಮ್ಮ ಆ್ಯಕ್ಚುಯಲ್ ಟ್ರೆಂಡಿಗೆ ನಿಯರೆಸ್ಟ್ ಆಗಿರುವಂಥ ಒಂದು ಫಂಕ್ಷನನ್ನು ನಾನು ಕಂಡುಹಿಡಿಬೇಕು. ಅದು ನಿಯರೆಸ್ಟ್ ಆಗಿರೋ ಫಂಕ್ಷನ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? Therefore, there is a process of error calculation in numerical methods. The error should be minimum. ಏನು ಮಾಡ್ಕೋಬೇಕು ನಾವು? ನಾವು ಇದ್ರ ಮಧ್ಯೆ ಜಾಸ್ತಿ, ಈಗ ಮಾರ್ಚ್ ಫಸ್ಟ್ ಏಪ್ರಿಲ್ ಫಸ್ಟ್ ಮತ್ತು ಮಾರ್ಚ್ 15 ಎಷ್ಟಿತ್ತಪ್ಪ ಅಂತಲೂ ನಾನು ಡೇಟಾ ಪಾಯಿಂಟ್ ಹಾಕ್ಕೊಂಡ್ರೆ ಐ ಗೆಟ್ ಅ ಬೆಟರ್ ಅಪ್ರಾಕ್ಸಿಮೇಷನ್. ಓಕೆ, ಮಾರ್ಚ್ 10ಗೆ 20ಗೆ 30ಗೆ ಎಷ್ಟಿತ್ತಪ್ಪ ಅಂತ ನಾನು ಡೇಟಾ ಪಾಯಿಂಟ್ ಹಾಕ್ಕೊಂಡ್ರೆ ಐ ಗೆಟ್ ಅ ಬೆಟರ್ ಅಪ್ರಾಕ್ಸಿಮೇಷನ್. Therefore, depending upon the various conditions given to us, we are trying to find a function which fits best into that particular data. This process is called as interpolation for us. ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದನ್ನು ಇಂಟರ್ಪೊಲೇಷನ್ ಅಂತ ನಾವು ಹೇಳ್ತೀವಿ. ಈ ಪಾಯಿಂಟಲ್ಲಿ ಇನ್ ಬಿಟ್ವೀನ್ ಪಾಯಿಂಟಲ್ಲಿ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡೋದನ್ನು, ಪ್ರಾಸೆಸನ್ನು ಇಂಟರ್ಪೊಲೇಷನ್ ಅಂತ ಕರಿತೀವಿ. ಈ ಫಂಕ್ಷನ್ ಏನು ನಾವು ಡ್ರಾ ಮಾಡ್ಕೊಂಡ್ವಲ್ಲ, ಜಾಯ್ನಿಂಗ್ ದೀಸ್ ಪಾಯಿಂಟ್ಸ್, ಈ ಫಂಕ್ಷನನ್ನು ಇಂಟರ್ಪೊಲೇಟಿಂಗ್ ಪಾಲಿನಾಮಿಯಲ್ ಅಂತ ನಾವು ಕರಿತೀವಿ. ಯಾಕೆ ಪಾಲಿನಾಮಿಯಲ್ ಅಂತ ಕರಿತೀವಿ ನಾವು? ಯಾವುದೋ ಒಂದು ಫಂಕ್ಷನನ್ನು ನಮಗೆ ಡ್ರಾ ಮಾಡೋದಕ್ಕೆ ಈಸಿ, ಬಟ್ ಮ್ಯಾಥಮ್ಯಾಟಿಕಲಿ ಈ ಫಂಕ್ಷನನ್ನು ನನಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಬರೋದಿಲ್ಲ. ನಾನು ಹೇಳಿದೆ ಇಲ್ಲಿ ಸ್ಟ್ರೇಟ್ ಲೈನ್, ಇಲ್ಲಿ ಸ್ಟ್ರೇಟ್ ಲೈನ್, ಇಲ್ಲಿ ಸ್ಟ್ರೇಟ್ ಲೈನ್, ಇಲ್ಲೊಂದು ಕರ್ವ್ ಹಾಕೋತೀನಿ, ಇಲ್ಲೊಂದು ಕರ್ವ್ ಹಾಕೋತೀನಿ ಅಂತ. ಮ್ಯಾಥಮ್ಯಾಟಿಕಲಿ ವೆನ್ ಐ ಆಮ್ ಸ್ಪೀಕಿಂಗ್, ವೆನ್ ಐ ಆಮ್ ಕ್ಯಾಲ್ಕುಲೇಟಿಂಗ್, ನಮ್ಮ ಕ್ಯಾಲ್ಕುಲೇಷನ್ಸ್ ಎಲ್ಲ ಮ್ಯಾಥಮ್ಯಾಟಿಕಲ್ ಫಾರ್ಮಲ್ಲಿ ಆಗೋದ್ರಿಂದ ನಾನು ಒಂದು ಲೈನ್ ಅಂತ ಡ್ರಾ ಮಾಡಿದರೆ ದೆರ್ ಇಸ್ ಅ ಈಕ್ವೇಷನ್ ಫಾರ್ ಇಟ್, ದೆರ್ ಇಸ್ ಅ ಈಕ್ವೇಷನ್, ದೆರ್ ಇಸ್ ಅ ಈಕ್ವೇಷನ್, ದೆರ್ ಇಸ್ ಅನದರ್ ಈಕ್ವೇಷನ್ ಓವರ್ ಹಿಯರ್. Therefore, I should be able to use that particular equation. ಹಾಗಾಗಿ simplest form of the equation what we are getting is a polynomial. Polynomial in x ಅಂತ ಹೇಳಿದರೆ, and p of x ಅಂತ ನಾನು ಡಿನೋಟ್ ಮಾಡಿದರೆ, it is nothing but nth ಡಿಗ್ರಿ ಅಂತ ತಗೊಂಡ್ರೆ it will have say second degree polynomial ಅಂದರೆ x square plus 2x plus 3. This is a second degree polynomial. ಈ ಫಂಕ್ಷನ್ ನಂಗೆ ಪಾಲಿನಾಮಿಯಲ್ ನಂಗೆ ಗೊತ್ತಿತ್ತು ಅಂತ ಹೇಳಿದರೆ ನನ್ನ ಕ್ಯಾಲ್ಕುಲೇಷನ್ಸ್ ನನಗೆ ಸಿಂಪಲ್ ಆಗುತ್ತೆ.
ಯಾವುದ್ಯಾವುದೋ ಫಂಕ್ಷನನ್ನು ತಗೊಂಡ್ರೆ ನನ್ನ ಕ್ಯಾಲ್ಕುಲೇಷನ್ಸ್ ಕಾಂಪ್ಲಿಕೇಟೆಡ್ ಆಗುತ್ತೆ. Therefore, we are trying to put a polynomial as a function over here. ಇದು polynomial ಅಂದರೆ this also has a graph. Okay. Therefore, ಆ ಗ್ರಾಫನ್ನು ನಾನು ಇಲ್ಲಿ ಫಿಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಆಗಲಿಲ್ಲ ಅಂತ ಹೇಳಿದರೆ ಥರ್ಡ್ ಡಿಗ್ರಿ ಪಾಲಿನಾಮಿಯಲನ್ನು ನಾನು ಫಿಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಈಸ್ ಅ ಥರ್ಡ್ ಡಿಗ್ರಿ ಪಾಲಿನಾಮಿಯಲ್ because the highest power of x is 3. Therefore, this is the third degree polynomial in x. Therefore, ನಾನು ಟ್ರಯಲ್ ಆ್ಯಂಡ್ ಎರರಲ್ಲಿ ಬೆಸ್ಟ್ ಪಾಸಿಬಲ್ ಪಾಲಿನಾಮಿಯಲನ್ನು ಈ ಡೇಟಾಕ್ಕೆ ನಾನು ಫಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. Therefore, this polynomial is called as the interpolating polynomial. With these examples, I hope interpolation ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಬಿಫೋರ್ ವಿ ಗೋ ಇನ್ ಟು ಫೈಂಡಿಂಗ್ ದೀಸ್ ಪಾಲಿನಾಮಿಯಲ್ಸ್ ಆಮೇಲೆ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಫ್ಯೂ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ನೋ. Therefore, we will be going into those things now. Now let's see what is interpolation, putting it in proper words. Interpolation is the technique of estimating the value of a function for any intermediate value of the independent variable. ಇದನ್ನ ಈಗಷ್ಟೇ ನೋಡಿದ್ವಿ. Extrapolation ಅಂದರೆ the process of computing the values of the function outside the given range ಅಂದರೆ ಅದನ್ನ ನಾವು extrapolation ಅಂತ ಹೇಳ್ತೀವಿ. There are few things which we need to know before we find the interpolating polynomials. Therefore, basics ಒಂದಷ್ಟು ನಾವು ನೋಡ್ಕೋಬೇಕಾಗುತ್ತೆ. These are called as difference operators. Operators ಇವೆಲ್ಲ ಆಪರೇಷನ್ ಮಾಡೋದಂದ್ರೆ ಏನು, ಯಾವುದನ್ನಾದ್ರೂ ಕಂಬೈನ್ ಮಾಡೋದು. ನಾವು ಮ್ಯಾಥಮೆಟಿಕಲ್ ಆಪರೇಷನ್ ಅಲ್ಲಿ ಏನೋ ಒಂದು ಕಂಬೈನ್, ಏನೋ ಒಂದು ಚೇಂಜ್, ಏನೋ ಒಂದು ಆಲ್ಟರ್ ನಾವು ಮಾಡ್ತಾ ಇರ್ತೀವಿ. Therefore, what is these difference operators? Okay, so the first difference operator we are studying is forward differences. ಅದನ್ನ ನಾವು ಡೆಲ್ಟಾ ಸಿಂಬಲ್ ಅಲ್ಲಿ ನಾವು ಹಾಕೊಂಡಿರ್ತೀವಿ. This is the notation which we call as delta. The first forward difference is denoted by delta y0, delta y1, delta yn minus 1. ನಾವು ಟೇಬಲಿಗೆ ಬರೋಣ, ಆಮೇಲೆ ಮೇಲೆ ಡೆಫಿನೇಷನಿಗೆ ಬರೋಣ. ಫಾರ್ವರ್ಡ್ ಡಿಫ್ರೆನ್ಸ್ ಅಂತ ಹೇಳಬೇಕಾದ್ರೆ ಆಲ್ರೆಡಿ ನಮಗೊಂದಷ್ಟು ಡೇಟಾನ ನಮಗೆ ಕೊಟ್ಟಿರ್ತಾರೆ. ದಿಸ್ ಇಸ್ ದ ಗಿವನ್ ಡೇಟಾ. ಎಕ್ಸ್ ವ್ಯಾಲ್ಯೂಸಿಗೆ ವೈ ವ್ಯಾಲ್ಯೂಸ್ ಏನು ಅಂತ ನಮಗೆ ಕೊಟ್ಟಿರ್ತಾರೆ. x0, x1, x2, x3, x4 are the x values. Corresponding values given to us are y0, y1, y2, y3 and y4. ಇದಿಷ್ಟು ಒಂದು ಹಾರಿಜಾಂಟಲ್ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ಗೊತ್ತಿದ್ರೆ ಫಾರ್ವರ್ಡ್ ಡಿಫ್ರೆನ್ಸಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು. ಫಾರ್ವರ್ಡ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಾನು y0 ಅಲ್ಲಿ ನಿಂತ್ಕೊಂಡು ಮುಂದಿಂದ ನಾನು ಡಿಫ್ರೆನ್ಸ್ ತೆಗಿಬೇಕು. y0 ಎದುರುಗಡೆ ಯಾವುದಿದೆ, y1 ಇದೆ. Therefore, y1 minus y0 becomes delta y0 because I'm standing at y0 and this says that I'm taking the forward difference. Therefore, delta y0 is equal to y1 minus y0. Delta y0 will be equal to y1. Delta y0 will be equal to y1 minus y0. Okay, therefore this is delta y0. y1 ಅಲ್ಲಿ ನಿಂತ್ಕೊಂಡು ಮುಂದ್ಗಡೆಯಿಂದ ನಾನು ಡಿಫ್ರೆನ್ಸ್ ತೆಗೆಯೋದು ಅಂತ ಹೇಳಿದ್ರೆ y2 minus y1 because I'm standing at y1 it is y1 and forward difference at y1 is y2 minus y1. y2 ಅಲ್ಲಿ ನಿಂತ್ಕೊಂಡು ಫಾರ್ವರ್ಡ್ ಡಿಫ್ರೆನ್ಸ್ ಅಂದ್ರೆ ಇಟ್ ಇಸ್ y3 minus y2 which we call it as delta y2. ನೋಟೇಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ I'm standing at y2 taking the forward difference as y2. ಮುಂದೆ ಯಾವ್ದಿರೋದು y3 ಇರುತ್ತೆ. Therefore, y3 minus y2. I'm standing at y3 taking the forward difference ಅಂದ್ರೆ ಮುಂದೆ ಯಾವ್ದಿದೆ y3 ಇದು y4. Therefore, y4 minus y3 is my delta y3. These are called as first forward differences. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಫಾರ್ವರ್ಡ್ ಡಿಫರೆನ್ಸ್ ತೆಗೆದಿರೋದು. ಈ ಫಸ್ಟ್ ಫಾರ್ವರ್ಡ್ ಡಿಫರೆನ್ಸಸ್ ಅನ್ನ ಇನ್ನೊಂದ್ಸತಿ ನಾನು ಫಾರ್ವರ್ಡ್ ಡಿಫರೆನ್ಸ್ ತೆಗೆದ್ರೆ then those are called as second forward differences. Second forward differences ಹೇಗೆ ಬರುತ್ತೆ, I'm standing at delta y0. Okay, I'm standing at delta y0 and I'm taking the forward difference again, that is delta y1 minus delta y0. ಸೆಕೆಂಡ್ ಡಿಫರೆನ್ಸ್ ಆಗಿರೋದ್ರಿಂದ ಅದನ್ನ ನಾವು ಡೆಲ್ಟಾ ಸ್ಕ್ವೇರ್ y0 ಅಂತ ಕರಿತೀವಿ. I'm standing at delta y1 taking the forward difference that I'll get delta square y1 ಏನದು delta y2 minus delta y1. ಆಮೇಲೆ next one delta y3 minus delta y2. Similarly, second forward difference ಅನ್ನ ಇಟ್ಕೊಂಡು ಥರ್ಡ್ ಡಿಫರೆನ್ಸಸ್ ಫೈಂಡ್ ಔಟ್ ಮಾಡ್ಬೋದು. ಥರ್ಡ್ ಡಿಫರೆನ್ಸಸ್ ಅನ್ನ ಇಟ್ಕೊಂಡು ಫೋರ್ತ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೋದು. So this minus this is going to give me the third order y0
This minus this is going to give me the third order y1. Then this minus this is going to give me the fourth order difference at y2. Okay. Now if you note that ನಾವು ಬರ್ಕೊಳ್ಳುವಾಗ ಯಾವಾಗಲೂ ಟೇಬಲ್ ಅಲ್ಲಿ ಇದೇ ತರ ನಾವು ಬರ್ಕೊಳ್ತೀವಿ. ಯಾವ ತರ ಬರ್ಕೋತೀವಿ? y0 ಮತ್ತೆ y1 ಮಧ್ಯ the first forward difference is written. That means it is related to these two ಅಂತ ಅರ್ಥ. ಇದೆರಡರ ಮಧ್ಯೆ the first forward difference of it is written. Therefore, ಎರಡರ ಮಧ್ಯಕ್ಕೆ ನಾವು ಈ differences ಅನ್ನ ಬರೀತಾ ಹೋಗ್ತೀವಿ. Therefore, whenever you write a table, always make a point. Therefore, in between these two entries, the difference is written. ನೆಕ್ಸ್ಟ್ ಹೋಗ್ಬೇಕಾದ್ರೂ ಕೂಡ ಅದೇ ತರ ಇದೆರಡರ ಮಧ್ಯೆ ದಿಸ್ ಡಿಫರೆನ್ಸ್ ಇಸ್ ರಿಟರ್ನ್, ಇದೆರಡರ ಮಧ್ಯೆ ದಿಸ್ ಡಿಫರೆನ್ಸ್ ಇಸ್ ರಿಟರ್ನ್, ಇದೆರಡರ ಮಧ್ಯೆ ದಿಸ್ ಡಿಫರೆನ್ಸ್ ಇಸ್ ರಿಟರ್ನ್. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ವೇ ಹೌ ವಿ write the forward differences. Okay, so basically ಇದೇನು ಕೆಳಗಿಂದ ಮೇಲೆಗೆ ಸಬ್ಟ್ರಾಕ್ಟ್ ಮಾಡೋದು all the differences. y1 minus y0, y2 minus y1, y3 minus y2, y4 minus y3 ಕೆಳಗಿಂದ ಮೇಲೆಗೆ ಸಬ್ಟ್ರಾಕ್ಟ್ ಮಾಡೋದು. This is the most important thing to remember in forward differences. Now we will come to the definition, whatever we have written. Forward differences andre the first forward difference is denoted by delta y0 y1 to delta yn minus 1 are given by delta y0 is y1 minus y0, delta y1 is y2 minus y1 and so on. Higher order differences can also be calculated. Higher order differences delta square andre ಎರಡು ಸತಿ forward difference ತೆಗಿತೀವಿ. ಒಂದ್ಸತಿ delta y0, ಒಂದ್ಸತಿ delta y0 ಆಮೇಲೆ ಮತ್ತೆ ಪುನಃ delta. ಒಂದ್ಸತಿ ತೆಗೆದ್ರೆ it is y1 minus y0, ಮತ್ತೊಂದು ಸತಿ ತೆಗೆದ್ರೆ it is delta y1 minus delta of y0, that is delta y1 minus delta y0. ಎರಡರದ್ದು ಫಾರ್ಮುಲಾ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ this is the second forward difference. Similarly, I can write the third forward differences also. Okay, this is about forward differences. ಇದು ಎಲ್ಲಿವರೆಗೆ ಬರ್ಕೊಂಡು ಹೋಗೋದು? ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ until I get a single term these forward differences are written. Okay, ಈಗ ಇಲ್ಲಿ ಎಷ್ಟಿತ್ತು ಎಂಟ್ರೀಸ್? ದೇರ್ ವರ್ 5 ಎಂಟ್ರೀಸ್. ಫಸ್ಟ್ ಡಿಫರೆನ್ಸ್ ಬರುವಾಗ 4 ಎಂಟ್ರೀಸ್, ಆಮೇಲೆ 3 ಎಂಟ್ರೀಸ್ ಆಯ್ತು, ಆಮೇಲೆ 2 ಎಂಟ್ರೀಸ್ ಆಯ್ತು, ಆಮೇಲೆ 1 ಎಂಟ್ರಿ ಆಯ್ತು. Therefore, until I get a single entry, the forward difference table is going to be written. Okay, and if you note for forward differences, notation ಹೇಗಿದೆ ಅಪ್ಪ ಅಂದ್ರೆ y0 ಎದುರುಗಡೆ ಎಲಿಮೆಂಟ್ ಇದೆ, ನಾನು ಡಿಫರೆನ್ಸ್ ತೆಗಿಬಹುದು, y1ಗೂ ತೆಗಿಬಹುದು, y2ಗೂ ತೆಗಿಬಹುದು, y3ಗೆ ತೆಗಿಬಹುದು. ಬಟ್ ಇಫ್ ಐ ಸ್ಟ್ಯಾಂಡ್ ಎಟ್ y4, there is no element in before it to take the difference. Therefore, y4 ಗೆ forward difference ಇಲ್ಲ. Therefore, the forward difference ends at delta y3. Okay, ಇಲ್ಲಿ ಬಂದಾಗ y3 ಎದುರುಗಡೆಗೆ ಯಾವುದು ಇಲ್ಲ. Therefore, the second difference won't be there for y3. Therefore, second difference will be there only up to y2. ಥರ್ಡ್ ಡಿಫರೆನ್ಸ್ ಬರುವಾಗ y2ಗೂ ಬರಲ್ಲ, y1ಗೆ ಮಾತ್ರ ಬರುತ್ತೆ. Therefore, y0 and y1. ಫೋರ್ತ್ ಡಿಫರೆನ್ಸ್ ತೆಗಿವಾಗ y1ಗಿಲ್ಲ, ಇಟ್ ಇಸ್ ಓನ್ಲಿ ಫಾರ್ y0. Therefore, ಕೆಳಗಡೆಯಿಂದ ಒಂದೊಂದೇ ಇಂಡಿಸಸ್ ಕಡಿಮೆ ಆಗ್ತಾ ಹೋಗುತ್ತೆ ನಾನು ಫಾರ್ವರ್ಡ್ ಡಿಫರೆನ್ಸಸ್ ತೆಗಿತಾ ಹೋದಾಗೆ. ದಿಸ್ ಇಸ್ ಒನ್ ಅಬ್ಸರ್ವೇಷನ್ ಇನ್ ಫಾರ್ವರ್ಡ್ ಡಿಫರೆನ್ಸಸ್. ನಾವು ವಿ ಶಾಲ್ ಸಿ ವಾಟ್ ಆರ್ ಬ್ಯಾಕ್ವರ್ಡ್ ಡಿಫರೆನ್ಸಸ್. ಇದೇ ತರ ಉಲ್ಟಾ ತೆಗೆದ್ರೆ ನಮಗೆ ಬ್ಯಾಕ್ವರ್ಡ್ ಡಿಫರೆನ್ಸಸ್ ಬರುತ್ತೆ. ದ ನೊಟೇಷನ್ ಈಸ್ ಡೆಲ್ ಅಂತ ಕರಿತೀವಿ. ಡೆಲ್ಟಾನ ತಿರುಗಿಸಿ ಬರ್ಕೊಂಡ್ರೆ ಅದನ್ನು ನಾವು ಡೆಲ್ ಅಂತ ಕರಿತೀವಿ. Therefore, again we have a table, backward difference table ಅಂತ ಏನ್ ಬರಿತೀವಿ. X values and Y values, first order backward difference, second order backward difference, third order and fourth order backward difference. ಎಲ್ಲಿವರೆಗೆ ಬರುತ್ತೆ, ಸಿಂಗಲ್ ಎಂಟ್ರಿ ಎಲ್ಲಿವರೆಗೆ ಬರುತ್ತೆ ಅಷ್ಟು ಆರ್ಡರ್ಸ್ ನಾವು ಬರ್ಕೊಳ್ತಾ ಹೋಗ್ಬೋದು. ಸೊ ಬ್ಯಾಕ್ವರ್ಡ್ ಡಿಫರೆನ್ಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡೋದು ಅದೇ ತರ ಫಾರ್ವರ್ಡ್ ಡಿಫರೆನ್ಸ್ ಅಲ್ಲಿ ಹೇಗೆ ಮಾಡಿದ್ವಿ ಅದೇ ತರ y1 ಮೈನಸ್ y0 ಅದೇ ತರ ನಾವು ಮಾಡ್ಕೊಳ್ಳೋದು. y0 ಅಲ್ಲಿ ನಿಂತ್ಕೊಂಡು ಅದರ ಹಿಂದ್ಗಡೆ ಯಾವ ಎಲಿಮೆಂಟ್ ಇಲ್ಲ ನಂಗೆ ಬ್ಯಾಕ್ವರ್ಡ್ ಡಿಫರೆನ್ಸ್ ತೆಗೆಯೋದಕ್ಕೆ. Therefore, there is no backward difference at y0. Backward difference starts at y1. y1 ಅಲ್ಲಿ ನಿಂತ್ಕೊಂಡು I can take the difference backwards. Therefore, it is y1 minus y0 is del y1. ಫಾರ್ವರ್ಡ್ ಡಿಫರೆನ್ಸ್ ಅಲ್ಲಿ ಇದು ಡೆಲ್ಟಾ y0 ಆಗುತ್ತೆ, ಅದೇ ನಂಬರ್ ಬ್ಯಾಕ್ವರ್ಡ್ ಡಿಫರೆನ್ಸ್ ಅಲ್ಲಿ del y1 ಆಗುತ್ತೆ. y2 minus y1. ಓಕೆ, y2 ಅಲ್ಲಿ ನಿಂತ್ಕೊಂಡು ಉಲ್ಟಾ ಹಿಂದ್ಗಡೆಗೆ ಬ್ಯಾಕ್ವರ್ಡ್ ಐ ಆಮ್ ಟೇಕಿಂಗ್ ದ ಡಿಫರೆನ್ಸ್. Therefore, it is del y2. del y3 ಅಂದ್ರೆ I'm standing at y3 taking the difference backwards. y3 minus y2 will be del y3. y4 minus y3 will be del y4. Now, if you observe the indices over here, my index started from y1 because I cannot take backward difference of y0. So, y1, y2, y3, y4. y4 ಗೆ ಹಿಂದೆ ಡಿಫರೆನ್ಸ್ ತೆಗಿಬಹುದು. Therefore, ಮೇಲೆಯಿಂದ ಒಂದು ಇಂಡೆಕ್ಸ್ ನನಗೆ ಕಡಿಮೆ ಆಯಿತು.
ನೆಕ್ಸ್ಟ್ ಆರ್ಡರ್ ಡಿಫರೆನ್ಸ್ ತೆಗೆಯುವಾಗ del ಸ್ಕ್ವೇರ್ y2 ಇಂದ ಹಿಂದೆ ತೆಗಿಬಹುದು. therefore it will start from y2, y3 and y4. del 2 minus del y1, del y3 minus del y2, del y4 minus del y3. I'll be getting these differences. ಥರ್ಡ್ ಆರ್ಡರ್ಗೆ ಬರಬೇಕಾದ್ರೆ y2 ಗೆ ಡಿಫರೆನ್ಸ್ ಬರಲ್ಲ, y3 ಗೆ ಬರುತ್ತೆ. therefore del ಸ್ಕ್ವೇರ್ y3 minus del ಸ್ಕ್ವೇರ್ y2 is del ಕ್ಯೂಬ್ y3. y4 ಗೂ ಬರುತ್ತೆ, del ಸ್ಕ್ವೇರ್ y4 minus del ಸ್ಕ್ವೇರ್ y3 is del ಕ್ಯೂಬ್ y4. ಆಮೇಲೆ y4 ಗೆ ಮಾತ್ರ ಬರುತ್ತೆ, del ಪವರ್ 4 y4 is del ಕ್ಯೂಬ್ y4 minus del ಕ್ಯೂಬ್ y3. therefore if you observe, ಇದರಲ್ಲಿ ಮೇಲ್ಗಡೆಯಿಂದ ಒಂದೊಂದೇ ಇಂಡಿಸಸ್ ಕಡಿಮೆ ಆಗ್ತಾ ಇದೆ. y0 ಇತ್ತು, ಇಲ್ಲಿ y1 ಆಯಿತು, y0 ಇಲ್ಲ, ಇಲ್ಲಿ y2 ಇಂದ ಶುರು ಆಗುತ್ತೆ, ಇಲ್ಲಿ y3 ಇಂದ ಲಾಸ್ಟಿಗೆ y4 ಮಾತ್ರ ಮಿಕ್ಕುತ್ತೆ. ದಿಸ್ ಈಸ್ ದ ನೊಟೇಷನ್ ಫಾರ್ ಬ್ಯಾಕ್ವರ್ಡ್ ಡಿಫರೆನ್ಸ್. Okay, now you can go back and see the definition also. I will come to directly calculating the forward differences. Problems can direct agbartini. So the first problem we have, construct the forward difference table of the polynomial f of x is equal to x square plus x plus 1 for the values x is equal to 0 bracket ಅಲ್ಲಿ 1 to 4. ಇದರ್ಥ, this is the function, these are the values of x where you have to calculate forward differences. 0 ಇಂದ ಸ್ಟಾರ್ಟ್ ಆಗಿ 4 ವರೆಗೆ ಹೋಗುತ್ತೆ at a step of 1 unit ಅಂತ ಅರ್ಥ. that means I am going from 0 to 4, ಒಂದೊಂದೇ ಸ್ಟೆಪ್, the difference is 1. therefore 0 ಇಂದ 1, 1 ಇನ್ನೊಂದು ಜಾಸ್ತಿ 2, 2 ಗೆ ಇನ್ನೊಂದು ಜಾಸ್ತಿ 3, 3 ಗೆ ಇನ್ನೊಂದು ಜಾಸ್ತಿ 4. therefore x from 0, 1, 2, 3 to 4. The function is x square plus x plus 1. ಇದಿಷ್ಟು ಮಾತ್ರ ನಿಮ್ಗೆ ಕೊಟ್ಟಿರ್ತಾರೆ ಕ್ವೆಶ್ಚನ್. this is the solution part. ಸೊ ನಮಗೆ ಟೇಬಲ್ ಬೇಕಲ್ವಾ ಫಾರ್ವರ್ಡ್ ಡಿಫರೆನ್ಸ್ ಬರೆಯೋದಕ್ಕೆ. ಫಸ್ಟ್ ನಾನು ಟೇಬಲ್ ಬರ್ಕೊಳ್ತಾ ಇದ್ದೀನಿ. ಎಕ್ಸ್ ವ್ಯಾಲ್ಯೂಸ್ ಗಿವನ್ ಆರ್ 0, 1, 2, 3, 4. ವೈ ವ್ಯಾಲ್ಯೂಸ್ ಏನು ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ದೋಸ್ ಆರ್ ದ ವೈ ವ್ಯಾಲ್ಯೂಸ್ ಫಾರ್ ಮಿ. ಓಕೆ, ಸೊ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಏನ್ ಮಾಡಬೇಕು, ಎಕ್ಸ್ 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಎಕ್ಸಿಗೆ 0 ಹಾಕಿದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ 1. ಎಕ್ಸಿಗೆ 1 ಹಾಕಿದ್ರೆ 1 plus 1 plus 1, this is 3. ಎಕ್ಸಿಗೆ 2 ಹಾಕಿದ್ರೆ 2 square is 4 plus 2 is 6 plus 1 is 7. Similarly, substitute 3, you will get 13. Substitute 4, you will get 21. Therefore, this is the data what is given. ಕೊಟ್ಟಿರೋ ಫಂಕ್ಷನ್ ಅಲ್ಲಿ x substitute ಮಾಡಿ I have constructed the data table. ಆ data table ಅನ್ನ I have written vertically over here. x values 0, 1, 2, 3, 4. y values 1, 3, 7, 13, 21. 1, 3, 7, 39, 21. Once this is done, then we will start writing the forward difference table. Okay, ಎಷ್ಟುವರೆಗೆ ಆಗುತ್ತೆ ಅಷ್ಟು ಡಿಫ್ರೆನ್ಸಸ್ ಬರೆಯುವ. ಐ ವಿಲ್ ಕೀಪ್ ದ ಟೇಬಲ್ ಓಪನ್. ಇನ್ನೊಂದಷ್ಟು ಡಿಫ್ರೆನ್ಸಸ್ ಬಂದರೆ ಮತ್ತೆ ನಾವು ಬರ್ಕೊಂಡು ಹೋಗುವ. ಸೊ ದ ಫಸ್ಟ್ ಡಿಫ್ರೆನ್ಸ್, ಫಾರ್ವರ್ಡ್ ಡಿಫ್ರೆನ್ಸ್, ಕೆಳಗಿಂದ ಮೇಲೆ ಡಿಫ್ರೆನ್ಸ್ ತೆಗೆಯೋದು. ವಾಟ್ ಇಸ್ 3 minus 1? 3 minus 1 is 2. ಮತ್ತೆ ನೆಕ್ಸ್ಟ್ ಫಾರ್ವರ್ಡ್ ಡಿಫ್ರೆನ್ಸ್ 7 minus 3, that is 4. 13 minus 7, how much is 13 minus 7? 13 minus 7 is 5. 21 minus 13, how much is 21 minus 13? 21 minus 13 is 8. Therefore, this is the first column of my differences. This is the first forward difference. ಏನು ಲೆಕ್ಕ ಹಾಕೋದಿಲ್ಲ, ಕೆಳಗಿಂದ ಮೇಲೆ ಸಬ್ಟ್ರಾಕ್ಟ್ ಮಾಡ್ಕೊಳ್ತಾ ಹೋಗೋದು. 3 minus 1 is 2, 7 minus 3 is 4, 13 minus 7. 13 minus 7 ಎಷ್ಟಾಗುತ್ತೆ? 13 minus 7 is 6. And 21 minus 13 is 8. These are my first forward differences. ಮತ್ತೆ next set of differences, ಮತ್ತೆ ಕೆಳಗಿಂದ ಮೇಲೆ ಸಬ್ಟ್ರಾಕ್ಟ್ ಮಾಡ್ಕೊತಾ ಹೋಗೋದು. 4 minus 2 is 2. 6 minus 4 is also 2. 8 minus 6 is also 2. These are the second order differences. ಮತ್ತೆ ಪುನಃ ಇಲ್ಲಿ ಡಿಫ್ರೆನ್ಸಸ್ ತೆಗಿತೀನಿ. 2 minus 2 is 0. Again 2 minus 2 is 0. Next 0 minus 0 is 0. This is the last difference I can write. Therefore, this is how we construct a forward difference table. Now, if you observe, ಈ ಸೆಕೆಂಡ್ ಡಿಫ್ರೆನ್ಸಸ್ ತಗೊಳ್ಳುವಾಗ ಎಲ್ಲ ಕೂಡ ಸೇಮ್ ಆಯಿತು. ಸೊ ಇಟ್ ಇಸ್ ಆಬ್ವಿಯಸ್ ರೆಸ್ಟ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ 0. ಇದೆಲ್ಲ ಡಿಫ್ರೆನ್ಸಸ್ ತೆಗೆಯುವಾಗ 0, 0, 0. Therefore, sometimes what we do is we will avoid these columns. ಯಾಕೆಂತ ಹೇಳಿದ್ರೆ ಇಷ್ಟುವರೆಗೆ ಬಂದ್ಮೇಲೆ ಆಟೋಮ್ಯಾಟಿಕ್ ಆಗಿ ನೆಕ್ಸ್ಟ್ ಎಲ್ಲ ಡಿಫ್ರೆನ್ಸಸ್ ಕೂಡ 0 ಆಯಿತು ಅಂತ ಅರ್ಥ. Therefore,
Sometimes if you see some other books or somewhere else, ಇದಾದ್ಮೇಲೆ ಬರ್ದಿರೋದಿಲ್ಲ ಫಾರ್ವರ್ಡ್ ಡಿಫರೆನ್ಸಸ್. ಯಾಕೆಂತ ಹೇಳಿದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ದ ನೆಕ್ಸ್ಟ್ ಆಲ್ ಡಿಫರೆನ್ಸಸ್ ಆರ್ ಗೋಯಿಂಗ್ ಟು ಬಿ ಝೀರೋ. For completion sake, we can write the entire table. End ವರೆಗೆ ಕೂಡ ನಾವು ಬರ್ಕೊಳ್ಬಹುದು. So this is how we write the forward difference table. You have another problem. You can go through the solution of this problem by yourself. And next I have a backward difference table. Construct the backward difference table. Also find del power 4 y30, del power 4 y25, del cube y20. ನೋಡ್ಕೊಂಡು ಬರುವ ಇದೇನು ಅಂತ. First backward difference table ಅನ್ನು ನಾವು construct ಮಾಡುವ. Data points are already given to you. We have put the data points in the form of a table. Okay. So once we have this, we can construct the backward difference table. Backward difference ಅಲ್ಲಿ ಹೇಗೆ ಮತ್ತೆ ಅದೇ ತರನೇ ಡಿಫರೆನ್ಸ್ ನಾವು ತೆಗೆಯೋದು. ಯಾವ ತರ ಡಿಫರೆನ್ಸ್ ತೆಗಿತೀವಿ? ಬ್ಯಾಕ್ವರ್ಡ್ ಡಿಫರೆನ್ಸ್ ಅಂದ್ರೂ ಕೆಳಗಿನ ಮೇಲೆಗೆ ನಾವು ಡಿಫರೆನ್ಸ್ ತೆಗೆಯೋದು. ಎರಡರಲ್ಲೂ ಒಂದೇ ತರ ಡಿಫರೆನ್ಸ್ ತೆಗೆಯೋದು. ಬಟ್ ವೈ ಬೋತ್ ದ ಡಿಫರೆನ್ಸಸ್ ಆರ್ ನೆಸೆಸರಿ? Both the differences are necessary for interpolation. We will see how it is used in interpolation. For time being, the table is going to remain the same. Forward difference or backward difference, so table is going to remain the same, but the notations are different over here. So we shall take the backward difference. So first ಏನಾಗುತ್ತೆ 9848 minus 9962. That will be minus 114. Next 9659 minus 9848. So that will be minus 189. Next it is 9397 minus 9659. That is minus 262. Next it is 9063 minus 9397 minus 334. The last difference I have is 8660 minus 9063. That is minus 403. These are the first order differences. Second order difference ಏನಾಗುತ್ತೆ ಇದು? ಕೆಳಗಿಂದ ಮೇಲೆ ಸಬ್ಟ್ರಾಕ್ಟ್ ಮಾಡಬೇಕು. Always remember this. Minus 189 minus of minus 114. Okay, minus 189 minus of minus 114. It is going to be minus 189 plus 114 ಆಗುತ್ತೆ. So that is going to be minus 75. Minus 262 minus of minus 189. That is minus 73. Minus 334 minus of minus 262. That is minus 72. Then minus 403 minus of minus 334. That is minus 69. These are the second order differences. ಅದೇ ತರ minus 73 minus of minus 75. That is going to give me 2. This difference is 1 and this difference is 3. So this difference is 3. I mean 1 minus 2, that is minus 1. I mean 3 minus 1, that is 2. Okay. ಆಮೇಲೆ ಇದರಿಂದ ಜಾಸ್ತಿ ಇನ್ನೂ ಬರುತ್ತೆ, ಇನ್ನೂ ಒಂದು ಎಂಟ್ರಿ ಬರುತ್ತೆ. ಯಾಕಪ್ಪ ನಾನು ಹಾಕೊಳ್ಳಿಲ್ಲ ಈ ಟೇಬಲ್ ಅಲ್ಲಿ ಅಂತ ಹೇಳಿದ್ರೆ, the table I wanted is only till del power 4, therefore I have written only till del power 4. ಈಗ ಟೇಬಲ್ ಆಯ್ತು. The next thing I have is find del power 4 y30. y30 ಅಂದ್ರೆ 30 x ವ್ಯಾಲ್ಯೂ 30 ಇದ್ದಾಗ y ಏನು ಅಂತ. x ವ್ಯಾಲ್ಯೂ 30 ಏನು? ಇದು x ವ್ಯಾಲ್ಯೂ 30 ಇಲ್ಲಿದೆ. ಫೋರ್ತ್ ಡಿಫರೆನ್ಸ್ ಬೇಕು. therefore ಫೋರ್ತ್ ಡಿಫರೆನ್ಸ್ ಎಲ್ಲಿದೆ? ಇಲ್ಲಿದೆ. therefore x ವ್ಯಾಲ್ಯೂ 30 ಇಂದ ಫೋರ್ತ್ ಡಿಫರೆನ್ಸ್ ವರೆಗೆ ನಾನೊಂದು ಲೈನ್ ಎಳ್ಕೊಂಡು ಹೋಗ್ತೀನಿ. where do I go and reach? I reach at this value 2. I reach at this value 2. Okay. So this is our del power 4 y30. ಏನು ಮಾಡಿದ್ದೀವಿ? 30 ಎಲ್ಲಿದೆ? x ವ್ಯಾಲ್ಯೂ 30 ಎಲ್ಲಿದೆ? ಅಲ್ಲಿಂದ del power 4 ವರೆಗೆ ಹೋಗ್ಬೇಕಲ್ಲ. 30 ಇಂದ del power 4. 30 ಇಂದ del power 4. It is going to go on this line. Okay. ಈ ಲೈನ್ ಅಲ್ಲಿ ಹೋದ್ರೆ I am going to reach this. Therefore this is del power 4 y30. The value is 2. ಆಮೇಲೆ 25 del power 4 y25. 25 ಎಲ್ಲಿದೆ? 25 ಇಲ್ಲಿದೆ. x is value 25 ಇಲ್ಲಿದೆ. x ವ್ಯಾಲ್ಯೂ 25 ಅಲ್ಲಿ y ವ್ಯಾಲ್ಯೂ ಏನು? 9063. ಇಲ್ಲಿಂದ ಎಲ್ಲಿಗೆ ಹೋಗಬೇಕು? ಫೋರ್ತ್ ಡಿಫರೆನ್ಸ್ ವರೆಗೆ. I will go till the fourth difference. 25 ಇಂದ will go on a straight line. ಸ್ಟ್ರೇಟ್ ಲೈನ್ ಅಂದ್ರೆ ಹೀಗೆ ಕ್ರಾಸ್ ವರ್ಡ್ಸ್ ಅನ್ನು ಹೋಗ್ತಾ ಇರ್ತೀನಿ.
4 del power 4 ಎಲ್ಲಿ ರೀಚ್ ಆಗ್ತೀವಿ, we will reach -1. Therefore it is going to reach here. Therefore del power 4 by 25 is -1. ಆಮೇಲೆ del cube by 20, y value at x is equal to 20, y value at x is equal to 20 ಅಲ್ಲಿ ಇಲ್ಲಿವರೆಗೆ ಹೋಗಬೇಕು del cube ವರೆಗೆ. del cube ಎಲ್ಲಿದೆ, third difference here. Therefore third difference go on in this line, same line ಅಲ್ಲಿ ಹೋಗಿ del cube ವರೆಗೆ, the value is 2. Therefore this is del cube of y20. This is how we find the values from the forward difference, from the backward difference table. This is one problem about it. You have two more problems. This is the e shift operator. e shift operator ಅಂತ ಹೇಳಿದ್ರೆ ಮುಂದಕ್ಕೆ ಶಿಫ್ಟ್ ಮಾಡ್ಕೊಂಡು ಹೋಗೋದು. ಇ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎಚ್ ಅಲ್ಲಿ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ ಅಲ್ಲ, ನೆಕ್ಸ್ಟ್ ಪಾಯಿಂಟ್ ಎಕ್ಸ್ ಪ್ಲಸ್ ಎಚ್ ಅಲ್ಲಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದನ್ನ ಶಿಫ್ಟ್ ಆಪರೇಟರ್ ಅಂತ ಹೇಳ್ತೀವಿ. ಈ ಸ್ಕ್ವೇರ್ ಅಂದ್ರೆ 2 ಪಾಯಿಂಟ್ ಮುಂದೆ ಹೋಗ್ಬೇಕು ಅಂದ್ರೆ ಫೈಂಡಿಂಗ್ ದ ವ್ಯಾಲ್ಯೂ at ಎಕ್ಸ್ ಪ್ಲಸ್ 2h. ಇ ಪವರ್ ಎನ್ ಅಂದ್ರೆ ಇನ್ ಜನರಲ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ at ಎಕ್ಸ್ ಪ್ಲಸ್ nh. Okay. This is about finite difference operators. We shall study interpolation in the next video. Thank you.